ಪ್ರೈಸ್ ದಿ ಲಾರ್ಡ್ ಪ್ರಿಯರೇ, ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ಸುಮಾರು ಜನ ಹೇಳೋದನ್ನ ಕೇಳಿದ್ದೀವಿ, ನನಗೆ ದೇವರು ಮಾಡಿರ್ತಕ್ಕಂಥ ವಾಗ್ದಾನಗಳು ನೆರವೇರ್ತಾ ಇಲ್ಲ. ಬೈಬಲ್ ಪುಸ್ತಕದಲ್ಲಿ ತುಂಬ ವಾಗ್ದಾನಗಳಿದೆ, ಆದರೆ ನನ್ನ ಜೀವಿತದಲ್ಲಿ ಯಾಕೆ ನೆರವೇರ್ತಾ ಇಲ್ಲ? ಈ ವಾಗ್ದಾನಗಳು ನಿಜಾನೋ ಸುಳ್ಳು ಅಂತ ಹೇಳೋಷ್ಟರ ಮಟ್ಟಿಗೆ ಕೆಲವೊಂದು ಜನ ಮಾತಾಡ್ತಾರೆ ಪ್ರಿಯರೇ. ಆದರೆ ಇಲ್ಲಿ ತಿಳಿದುಕೊಳ್ಳಿ ಪ್ರಿಯರೇ, ಇಬ್ರಿಯ 10ನೇ ಅಧ್ಯಾಯ 24ನೇ ವಚನದಲ್ಲಿ ಬರೆದಿದೆ, ವಾಗ್ದಾನ ಮಾಡಿದಂತಹ ದೇವರು ನಂಬಿಗಸ್ತನು. ಹಾಗಾದರೆ ನಂಬಿಗಸ್ತನಾದ ದೇವರು ಅಪನಂಬಿಗಸ್ತನಾಗಿ ಯಾವತ್ತೂ ಕೂಡ ಇರೋದಿಲ್ಲ. ವಾಗ್ದಾನಗಳು ಗ್ಯಾರಂಟಿ ನೆರವೇರ್ತದೆ. ಹಾಗಾದರೆ ಪ್ರಿಯರೇ, ನಮಗೆ ಕರ್ತನು ಕೊಟ್ಟಂಥ ವಾಗ್ದಾನಗಳು ಎಲ್ಲವೂ ನೆರವೇರಬೇಕಾದ್ರೆ 2ನೇ ಕೊರಿಂಥ 7ನೇ ಅಧ್ಯಾಯ 1ನೇ ವಾಕ್ಯವನ್ನು ನಾವು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳೋದಾದರೆ ಪ್ರಿಯರೇ, ಇಲ್ಲಿ ಬರೆದಿದೆ, ಪ್ರಿಯರೇ ಈ ವಾಗ್ದಾನಗಳು ನಮಗಿರೋದ್ರಿಂದ ನಾವು ಶರೀರ ಆತ್ಮಗಳ ಕಲ್ಮಸವನ್ನು ತೊಲಗಿಸಿ ನಮ್ಮನ್ನು ಶುಚಿ ಮಾಡಿಕೊಂಡು ದೇವರ ಭಯದಿಂದ ಕೂಡಿದವರಾಗಿ ಪವಿತ್ರತ್ವವನ್ನು ಸಿದ್ಧಿಗೆ ತರುವುದಕ್ಕೆ ಪ್ರಯತ್ನಿಸೋಣ. ಹಾಗಾದರೆ ನಮ್ಮ ಶರೀರ ಆತ್ಮಗಳಲ್ಲಿ ಕೆಲವೊಂದು ಕಲ್ಮಸಗಳಿದೆ. ದೇವರಾತ್ಮ ಇರುವಂಥ ಜಾಗದಲ್ಲಿ ದುರಾತ್ಮ ಕಾರ್ಯ ಮಾಡ್ತಾ ಇದ್ದಾನೆ. ಶರೀರ ಬೇಡದಿರೋದನ್ನು ಬಯಸುವಾಗ ಅಲ್ಲಿ ಆತ್ಮನು ಕೂಡ ಹಾಳಾಗ್ತದೆ. ಆ ಬಯಸುವುದನ್ನು ನಾವು ಓಕೆ ಮಾಡಿದ್ರೆ ಮಾತ್ರ ಆತ್ಮ ಹಾಳಾಗ್ತದೆ ಪ್ರಿಯರೇ. ಅದನ್ನು ನಾವು ಬೇಡ ಅಂತ ರಿಜೆಕ್ಟ್ ಮಾಡಿದಾಗ ನಿಜವಾಗಿ ಆತ್ಮ ಹಾಳಾಗೋದಿಲ್ಲ ಪ್ರಿಯರೇ. ಅದಕ್ಕೆ ಸ್ವಾಮಿ ಇಲ್ಲಿ ಹೇಳ್ತಿದ್ದಾರೆ, ಶರೀರ ಆತ್ಮಗಳ ಕಲ್ಮಸವನ್ನು ತೊಲಗಿಸಿ ನಮ್ಮನ್ನು ನಾವು ಶುಚಿ ಮಾಡ್ಕೋಬೇಕಂತೆ. ನಮ್ಮನ್ನು ನಾವು ಶುಚಿ ಮಾಡಿಕೊಂಡು ದೇವರ ಭಯದಿಂದ ಕೂಡಿದವರಾಗಿ ನಾವು ಪವಿತ್ರಾತ್ಮನ ಸಿದ್ಧಿಗೆ ತಂದಾಗ ದೇವರ ವಾಗ್ದಾನಗಳು ಪ್ರತಿಯೊಂದು ಕೂಡ ಬೈಬಲ್ ಬರೆದಿರ್ತಕ್ಕಂಥ ದೇವರ ವಾಗ್ದಾನಗಳು ನಮ್ಮ ಜೀವಿತದಲ್ಲಿ ನೆರವೇರೋದು ಗ್ಯಾರಂಟಿ. ಆ ಕಾರಣಕ್ಕೋಸ್ಕರ ಪ್ರಿಯರೇ, ನಮ್ಮನ್ನು ನಾವು ಶುದ್ಧ ಮಾಡಿಕೊಂಡು ಬೈಬಲ್ ಪುಸ್ತಕದಲ್ಲಿ ಇರುವಂಥ ಪ್ರತಿಯೊಂದು ವಾಗ್ದಾನಗಳನ್ನು ಪಡೆಯುವರಾಗೋಣ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್ ಪ್ರಿಯರೇ.